ಪ್ರಧಾನಮಂತ್ರಿಗಳು ಗೃಹ ಮಂತ್ರಿಗಳು ಉಪಸ್ಥಿತಿ ಇರಲಿಲ್ಲ. ಯಾಕೆ ಇದೊಂದು ಪ್ರಶ್ನೆ ಇರಬೇಕಾಗಿತ್ತಲ್ಲ. ಅವರು ಪಾರ್ಲಿಮೆಂಟ್ ನಡೆದ ಚಳಿಗಾಲದ ಅಧಿವೇಶನ, ಅವರು ಇರಲಾರ್ದಾಗ ಈ ಘಟನೆ ಆಗ್ಯದ. ಒಂದನೇ ಮಾತು. ಎರಡನೇದ್ದು, ಈ ಘಟನೆ ಮಾಡಿದವರು ಪ್ರತಾಪ್ ಸಿಂಹನ್ ಅಂತ ಒಬ್ಬ MP, ನಮ್ಮ ಮೈಸೂರಿನ MP ಅವ್ರದ್ದು ಪಾಸಿನ ಮೇಲೆ ಹೋಗಿದ್ದಾರೆ. ಅವರು ಅಲ್ಲಿ ಒಳಗಡೆ ಹೋಗಿ ಇಷ್ಟೆಲ್ಲ ಮಾಡಿದ್ದಾರೆ. ಇವತ್ತಿನವರೆಗೆ ಪ್ರಧಾನಮಂತ್ರಿಗಳಾಗಲಿ ಗೃಹ ಮಂತ್ರಿಗಳಾಗಲಿ ಯಾರು ಪಾಸ್ ಕೊಟ್ಟಿದ್ರು, ಆ ಪ್ರತಾಪ್ ಸಿಂಹ ಅವರಾಗಲಿ, ಲೋಕಸಭಾ ಅಧ್ಯಕ್ಷರಾಗಲಿ, ಪಾರ್ಲಿಮೆಂಟ್ರಿ ಮಂತ್ರಿ ಆಗಲಿ, ಅಫೇರ್ಸ್ ಮಂತ್ರಿ ಪ್ರಹ್ಲಾದ್ ಜೋಶಿ ಅವರಾಗಲಿ, ಯಾವ ನಾಯಕರು ಇದ್ರ ಬಗ್ಗೆ ಸಮಂಜಸವಾಗಿ ಮಾತಾಡ್ತಿಲ್ಲ. ಪ್ರಧಾನಮಂತ್ರಿ ಮತ್ತು ಗೃಹ ಮಂತ್ರಿ ಅಂತೂ ತುಟಿನೇ ಬಿಚ್ಚಲ್ಲ ಇದ್ರ ಬಗ್ಗೆ. ನಿಶಿಕಾಂತ್ ದುಬೇನ್ ಅಂತ ಒಬ್ಬ MP ಹೇಳ್ತಾರೆ, ಇದು ಸೆಕ್ರೆಟರಿ ಅವ್ರಿಗೆ ಸಂಬಂಧಪಟ್ಟಿದ್ದು, ಪಾರ್ಲಿಮೆಂಟ್ ಸೆಕ್ರೆಟರಿ ಹೇಳ್ತಾರೆ, ಅದಕ್ಕೆ ಉತ್ತರ ಸೆಕ್ರೆಟರಿ ಹೇಳಬೇಕು. ಪ್ರಹ್ಲಾದ್ ಜೋಶಿ ಹೇಳ್ತಾರೆ, ಇದು ಸ್ಪೀಕರ್ ಸಂಬಂಧಪಟ್ಟಿದ್ದು, ನಮಗೇನು ಸಂಬಂಧ ಇಲ್ಲ, ಇದು ಸ್ಪೀಕರ್ ಹೇಳಬೇಕು. ಇಷ್ಟು ಜನನು ಏಕಕಾಲಕ್ಕೆ ಜವಾಬ್ದಾರಿಯಿಂದ ನುಣುಚ್ಕೊಳ್ತಾರಂದ್ರೆ ಇದ್ರ ಹಿನ್ನೆಲೆ ಏನಾದರೂ ಇರಬೇಕಲ್ಲ. ಒಬ್ಬರಾದ್ರೂ ಜವಾಬ್ದಾರಿಯಿಂದ ಮಾತಾಡ್ಬೇಕಲ್ಲ. ಗೃಹ ಮಂತ್ರಿ ಪ್ರಧಾನಮಂತ್ರಿ ಅಂತ ಇವತ್ತಿಗೆ 5ನೇ ದಿವಸ ಆಗ್ತಾ ಇದೆ, ಆದರೂ ಸಹಿತ ಮಾತಾಡಕ್ತಾ ಇರಲಿಲ್ಲ. 2014ಕ್ಕಿಂತಲೂ ಪೂರ್ವದಲ್ಲಿ ಪ್ರಧಾನಮಂತ್ರಿಗಳು ದೇಶದ ಭದ್ರತೆ ಬಗ್ಗೆ ಮಾತಾಡಿದ್ದು. ಈಗ ಅವ್ರು ಮಾತಾಡ್ತಾನೆ ಇಲ್ಲ. 56 ಇಂಚಿನ ಎದೆ ಎಲ್ಲಿ ಹೋಯ್ತು ಅವ್ರದ್ದು? ಚಾಣಕ್ಯ ಗೃಹ ಮಂತ್ರಿಗಳು ಚಾಣಕ್ಯತನ ಏನಾಯ್ತು? ಪೊಲೀಸರು ಅವ್ರಿಗೆ ಅರೆಸ್ಟ್ ಮಾಡಿದ್ದಾರೆ. ಇವತ್ತಿನ ಪ್ರತಾಪ್ ಸಿಂಹನ್ ಅಂತ MP-ಗೆ ಒಂದು ಪ್ರಶ್ನೆ ಮಾಡಿಲ್ಲ ಪೊಲೀಸರು. ನೀವು ಪಾಸ್ ಕೊಟ್ಟಿದ್ದು ನಿಜಾನ ಸುಳ್ಳ? ನೀವು ಪಾಸ್ ಕೊಟ್ಟಿದ್ದೇನು? ಯಾವ ಆಧಾರ ಮೇಲೆ ಕೊಟ್ರಿ? ನಿಮಗೆ ಪರಿಚಯಲ್ಲಿ ಸುಮಾರು 5 ರಾಜ್ಯಗಳಿಂದ ಒಬ್ಬೊಬ್ಬರು ಇವರಿದ್ದಾರೆ. ಕೇವಲ ಕರ್ನಾಟಕದವರಲ್ಲ ಇವರು, 5-6 ಜನ. 5 ರಾಜ್ಯದವ್ರಿಗೆ ಇವರೊಬ್ಬರೇ ಪಾಸ್ ಹ್ಯಾಂಗ್ ಕೊಟ್ಟರು? ಇದು ಯಕ್ಷ ಪ್ರಶ್ನೆ. ಇದರ ಬಗ್ಗೆ ಪೊಲೀಸರು ಗಮನ ಹರಿಸ್ಬೇಕಲ್ಲ. ಇವತ್ತಿನ ತನಕ ಪೊಲೀಸರಾಗಲಿ ಯಾರು ಅವ್ರಿಗೆ ಪ್ರಶ್ನೆನೇ ಮಾಡಿಲ್ಲ. ಅದೇ ಅಕಸ್ಮಾತ್ ಈ ಪಾಸ್ ಕೊಟ್ಟಂತ MP ಒಬ್ಬ ಕಾಂಗ್ರೆಸ್ MP ಆಗಿದ್ರ, ಬೇರೆ ಪಕ್ಷದ MP ಆಗಿದ್ರ, ಅದರಾಗ ಮತ್ತು ವಿಶೇಷವಾಗಿ ಮುಸ್ಲಿಂ MP ಆಗಿದ್ರ ಈ ದೇಶದಲ್ಲಿ ಪರಿಸ್ಥಿತಿ ಏನಿರ್ತಿತ್ತು? ಇವತ್ತು ಮಾಧ್ಯಮಗಳಾಗಲಿ, ರಾಜಕಾರಣಗಳಾಗಲಿ, BJP ಅವರಾಗಲಿ, ಇವತ್ತು ಪ್ರಧಾನಮಂತ್ರಿಗಳಾಗಲಿ, ಗೃಹ ಮಂತ್ರಿಗಳಾಗಲಿ ಏನು ಮಾಡ್ತಿದ್ರು? ಇವತ್ತು ನಿವೃತ್ತಿ ಹೊಂದಿದ್ರು ಸಹಿತ ರಾಷ್ಟ್ರೀಯ ಭದ್ರತೆಗೆ ಇವರೇ ಸಮರ್ಥರು ಅಂತ ಹೇಳಿ ನೇಮಿಸಿಕೊಂಡಂತ ಅಜಿತ್ ದೋವಲ್ ಎಲ್ಲಿದ್ದಾರೆ? ನಾಪತ್ತಿದ್ದಾರೆ. ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅವರು. ಕೋಟಿ ಕೋಟಿ ಖರ್ಚು ಮಾಡಿ ಸರ್ಕಾರ ಇಟ್ಕೊಂಡಿದೆ ಅವರಿಗೆ. ಎಲ್ಲಿದ್ದಾರೆ ಅವರು? 6 ತಿಂಗಳಿಗೆ, 7-8 ತಿಂಗಳಿಗೆ, ವರ್ಷನಲ್ಲಿ ಇದಿಡೀ ದೇಶದ ತುಂಬ ಛಾಪ ಹೊಡೆದು ಮುಸ್ಲಿಂ ಹುಡುಗರನ್ನು ಅರೆಸ್ಟ್ ಮಾಡೋದಂತ NIA ಎಲ್ಲಿದೆ? 2 ವರ್ಷಗಟ್ಟಲೆ NIA ಇವರು ಸಂಘಟನೆ ಮಾಡಿದ್ದಾರೆ, 2 ವರ್ಷಗಟ್ಟಲೆ ಪ್ಲಾನ್ ಮಾಡಿದ್ದಾರೆ. ಅವಾಗ NIA ಏನು ಮಾಡ್ತಿತ್ತು? NIA ಇರೋದು ಕೇವಲ ಮುಸ್ಲಿಮರ ಮೇಲೆ, ಹಿಂದುಳಿದವರ ಮೇಲೆ, ದಲಿತರ ಮೇಲೆ ದಾಳಿ ಮಾಡಕ? ಗುಪ್ತದಳ ಏನಾಯ್ತು? ತನಿಖಾ ಸಂಸ್ಥೆಗಳೇನಾದವು? ಯಾರೂ ಮಾತಾಡ್ತಾ ಇಲ್ಲ ಇದ್ರ ಬಗ್ಗೆ. ಆಮೇಲೆ ಇವರಲ್ಲಿ ಒಳಗೆ ಹೋಗಿ ಇಷ್ಟೆಲ್ಲ ದಾಂಧಲಿ ಮಾಡಿದ್ಮೇಲೆ ದುಷ್ಕರ್ಮಿಗಳಾಗ್ಬಿಟ್ರು ಇವರು. ಉಗ್ರವಾದಿಗಳಾಗಿಲ್ಲ. ಉಳಿದವ್ರು ಮಾಡಿದ್ರೆ ಉಗ್ರವಾದಿಗಳಾಗ್ತಿದ್ರು, ದುಷ್ಕರ್ಮಿಗಳಂತ. ಉಗ್ರವಾದ ಹೋಯ್ತು, ಹಣೆಪಟ್ಟು ಹೋಗ್ಬಿಡ್ತದು. ಮುಸ್ಲಿಮರು ಇದ್ರೆ ಮಾತ್ರ ಉಗ್ರವಾದ. ಇವರು ಯಾರಿದ್ರೆ ಉಗ್ರವಾದಿ ಆಗೋದಿಲ್ಲ. ಇವರು ಉಗ್ರವಾದಿಗಳೇ. ಇವ್ರ ಹಿನ್ನೆಲೆ ಯಾರು? ಇವ್ರು ಯಾವ ಸಂಘಟನೆಯಿಂದ ಬಂದರು? ಇವ್ರು ಯಾರು ಬೆಳೆಸೋದ್ರು? ಇವ್ರು ಯಾವ ಸಂಘಟನೆ ಸೇರಿದವರು? ಇವತ್ತಿನ ತನ
ಯಾರು ಮಾತಾಡಕ್ಕೆ ತಯಾರಿಲ್ಲ, ಯಾವುದೇ ಅದ್ರ ಬಗ್ಗೆ ಎನ್ಕ್ವೈರಿ ಆಗ್ಲಿಕ್ಕೆ ತಯಾರಿಲ್ಲ. ಇಲ್ಲಾಂದ್ರೆ ಇಷ್ಟೊತ್ತಲೇ ಕೆಲವು ಮಾಧ್ಯಮಗಳಂತೂ ನಿರ್ಣಯನೇ ತೊಗೊಂಡ್ಬಿಡ್ತಿದ್ರು, ಯಾರು ಮಾಡಿದ್ದಾರೆ, ಏನು ಅವ್ರಿಗೇನು ಶಿಕ್ಷೆ ಆಗಬೇಕು ಎಲ್ಲ ಅಲ್ಲಿವರೆಗೆ ಹೋಗಿ ಮುಟ್ಟಿಬಿಡ್ತಿದ್ರು ಇವರು. ಕೆಲವು ಮಾಧ್ಯಮಗಳಂತೂ ಗುತ್ತಿಗೆಳ್ದಂಗೆ ಮಾಡ್ತಿದ್ರು. ಇವತ್ತು ಇದೆಲ್ಲ ನೋಡಿದ್ರೆ ನಾಚಿಕೆ ಆಗ್ತದೆ ನಮಗೆ, ಈ ಥರ ದೇಶದಲ್ಲಿ ಪರಿಸ್ಥಿತಿ ಇದಾಗಿದೆಯಲ್ಲಪ್ಪ ಅಂತ. ಪ್ರಹ್ಲಾದ್ ಜೋಶಿ ಅವರು ಹೇಳ್ತಾರೆ, ಏನು ಜವಾಬ್ದಾರಿ ಇಲ್ಲದೆ ಮಾತಾಡ್ತಾರೆ. ಆ ಬಿಜೆಪಿಯ ಅದಕ್ಕೊಂದು ವಾಟ್ಸಪ್ ಯೂನಿವರ್ಸಿಟಿ ಅಂತ ಹೆಸರಿಟ್ಟಿದ್ದಾರೆ. ಯೂನಿವರ್ಸಿಟಿ ಅರ್ಥರೇ ಗೊತ್ತಿದೆ ಇವರಿಗೆ, ವಿಶ್ವವಿದ್ಯಾಲಯ. ಅಜಿತ್ ಮಾಳವಿಯಾ ಹೇಳ್ತಾನೆ ಇದು ಕಾಂಗ್ರೆಸ್ದವ್ರ ಕೃತ್ಯ ಅಂತ. ಕಾಂಗ್ರೆಸ್ದವ್ರ ಕೃತ್ಯ ಇದ್ರೆ ಕ್ರಮ ತಗೊಳ್ಳಿ, ಅದು ಎನ್ಕ್ವೈರಿ ಮಾಡಿ ಹೊರಗೆ ಹಾಕಿ ಏನೇನಿದೆ ಅವ್ರದೆಲ್ಲ ಇನ್ನೇನು ತೆಗೀರಿ. ಅವ್ರು 6 ಜನ ಏನಿದ್ದಾರೆ, ಎಲ್ಲಿಯವ್ರು ಬಂದಾರೆ ಅದವ್ರು ಹೇಳ್ರಿ. ಅಷ್ಟು ಕೇವಲ ಫೇಸ್ಬುಕ್ದಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಹಾಕಿದ್ಕೊಳ್ಳೆ ಜವಾಬ್ದಾರಿ ಮುಗಿತಾ ನಿಮ್ಮದು? ಈ ಸುಳ್ಳು ಹೇಳೋದು, ಭ್ರಷ್ಟಾಚಾರ ಮಾಡೋದು ಇದೇ ನಿಮ್ಮ ಕೆಲಸ. ಪ್ರಧಾನಿಯವರು ಇವತ್ತಿನ ತನ ಸಂಸತ್ ಭವನದ ಮೇಲೆ ದಾಳಿಯಾಗಿದೆ, ಇದ್ರ ಬಗ್ಗೆ ಮಾತಾಡಕ್ತಾ ಇರಲಿಲ್ಲ. ಪ್ರಧಾನಿಯರು ಎಲ್ಲಿದ್ದಾರೆ ಗೊತ್ತಿಲ್ಲ. ನಮ್ಮ ದೇಶದ ಪ್ರಧಾನಮಂತ್ರಿಗಳು ಪಾರ್ಲಿಮೆಂಟಿಗೆ ಬರಬೇಕು, ಗೃಹ ಮಂತ್ರಿಗಳು ಬರಬೇಕು, ಇದ್ರ ಬಗ್ಗೆ ಮಾತಾಡ್ರಿ, ಇದ್ರ ಬಗ್ಗೆ ಬಹಿರಂಗ ಚರ್ಚೆ ಮಾಡಿ ಅಂತ ಹೇಳಿ ಒತ್ತಾಯ ಮಾಡಿದ್ರೆ 14 ಜನ MP ಗಳನ್ನ ನೀವು ಸಸ್ಪೆಂಡ್ ಮಾಡ್ತೀರಿ ಅಂದ್ರೆ ಎಂಥ ಸರ್ವಾಧಿಕಾರದ ಮಿತಿ ಮೀರ್ತೀವಿ. ಸರ್ವಾಧಿಕಾರ. ದೇಶದ ಮೇಲೆ ದಾಳಿ ಆಗ್ತಾ ಇದೆ, ಪಾರ್ಲಿಮೆಂಟ್ ಮೇಲೆ ದಾಳಿ ಆಗ್ತದೆ, ಅದನ್ನು ಚರ್ಚೆ ಮಾಡೋಣ ಅಂತ ಹೇಳಿ ರಿಕ್ವೆಸ್ಟ್ ಮಾಡಿದ್ರೆ, ವಿನಂತಿ ಮಾಡಿದ್ರೆ ಅವರನ್ನು ನೀವು ಸಸ್ಪೆಂಡ್ ಮಾಡ್ತೀರಿ. ಇದು ಹಿಟ್ಲರ್ ಆಡಳಿತಕ್ಕೆ ಮೀರಿಸ್ತಾ ಇದೆ. ಇದು ಇವತ್ತಿನ ದಿನದಲ್ಲಿ ಏನಾಗಿದೆ ಅಂದ್ರೆ, ಪಾರ್ಲಿಮೆಂಟ್ದಲ್ಲಿ ಪ್ರಶ್ನೆ ಯಾರು ಮಾಡ್ತಾರೆ ಅವರನ್ನು ನೀವು ಡಿಸ್ಮಿಸ್ ಮಾಡ್ತೀರಿ, ಸಸ್ಪೆಂಡ್ ಮಾಡ್ತೀರಿ. ಯಾರು ಲೆಕ್ಕಕ್ಕೆ ಇಲ್ಲ ನಿಮ್ಗೆ. ನಿಷ್ಕಾಂತ್ ದುಬೆ ಅಂತ ಒಬ್ಬ MP ಹೇಳ್ತಾರೆ, ಇದು ಸೆಕ್ರೆಟರಿ ನೋಡ್ಕೊಳ್ತಾರೆ. ಹಂಗಾರೆ ಪ್ರಧಾನಮಂತ್ರಿ, ಗೃಹ ಮಂತ್ರಿ, ನಿಮ್ಮ ಕ್ಯಾಬಿನೆಟ್ ಎದಕ್ಕಿದೆ? ಬಿಟ್ಬಿಡಿ, ಸೆಕ್ರೆಟರಿನೇ ಮಾಡ್ತಾರೆ. ನೀವು ಸರ್ಕಾರ ಬಿಟ್ಟು ಹೋಗ್ಬಿಡಿ. ನಿಮ್ದೇನು ಕೆಲಸ ಇದೆ? ಸೆಕ್ರೆಟರಿ ನೋಡ್ತಿದ್ರ? ಅಧಿಕಾರಿಗಳ ಮೇಲೆ ಹಾಕಿದ್ರೆ ಅಧಿಕಾರಿಗಳ ಆಡಳಿತ ನಡೆಸ್ತಾರೆ. ನಿಮ್ಮದೇನು ಕೆಲಸ ಇದೆ? ಆಮೇಲೆ ಇವರು 6 ಮಂದಿಯನ್ನ ಆತಂಕವಾದಿ ಆಕ್ಟ್ನಲ್ಲಿ, ದೇಶಕ್ಕೆ ಆತಂಕ ತರಂತ ಕಾನೂನಿನ ಅಡಿಯಲ್ಲಿ ಇವರಿಗೆ ಬಂಧಿಸಿದ್ದಾರೆ. ಇವ್ರಿಗೆ ಬಂಧಿಸಿದ ಮೇಲೆ ಗೃಹ ಮಂತ್ರಿ ಕರ್ತವ್ಯ ಆಗ್ತದೆ ಇದ್ರ ಬಗ್ಗೆ ಬಾಯಿ ಹೇಳೋದು, ಇದ್ರ ಬಗ್ಗೆ ಹೇಳಿಕೆ ಕೊಡೋದು, ಪಾರ್ಲಿಮೆಂಟ್ದಲ್ಲಿ ಹೇಳಿಕೆ ಕೊಡೋದು. ಆತಂಕವಾದಿ ಆಕ್ಟ್ ಗೃಹ ಇಲಾಖೆ ಅಡಿಯಲ್ಲಿ ಬರ್ತದೆ. ಅದನ್ನು ಹೇಳ್ತಾ ಇಲ್ಲ ಅವರು. ಆಮೇಲೆ ಈ ದಾಳಿ ಏನಾಗಿದವರು ಸುಮಾರು 14 ವರ್ಷಗಳಲ್ಲಿ. ಬಿಜೆಪಿಯವರು 16 ವರ್ಷ ಆಡಳಿತ ಮಾಡಿದ್ದಾರೆ. ಈಗ ಇನ್ನೊಂದು 6 ತಿಂಗಳಾದ್ರೆ 16 ವರ್ಷ ಆಯ್ತು ವಾಜಪೇಯಿ ಅವ್ರ ಕಾಲ ಹಿಡ್ಕೊಂಡು. ಎಲ್ಲ ದಾಳಿಗಳು ಬಿಜೆಪಿ ಆಡಳಿತ ಕಾಲದಲ್ಲಿ ಆಗಿದಾವೆ. ನಾನು ಯಾವ್ಯಾವ ದಾಳಿ ಆಗಿದಾವೆ ಅನ್ನೋದು ಹೇಳ್ತೇನೆ ನಿಮಗೆ. ಕಾಂದಾರ್ ದಾಳಿ ಆಯಿತು, ಅಕ್ಷಮ್ದರ್ ದಾಳಿ ಆಯಿತು, ಅಕ್ಷರಧಾಮದ್ದು ಅವಾಗೇ ಆಯಿತು. ರಘುನಾಥ್ ಮಂದಿರ ದಾಳಿ ಆಯಿತು, ಕಾರ್ಗಿಲ್ ದಾಳಿ ಆಯಿತು, ಸಂಸತ್ ಮೇಲೆ ದಾಳಿ ಆಯಿತು, ಅಮರನಾಥ ಯಾತ್ರೆ ಮೇಲೆ ದಾಳಿ ಆಯಿತು, ಗೋಧ್ರಾ ಕಾಂಡದ ಮೇಲೆ ದಾಳಿ ಆಯಿತು, ಪಠಾನ್ಕೋಟದಲ್ಲಿ ದಾಳಿ ಆಯಿತು, ಮೊನ್ನೆ ಪುಲ್ವಾಮಾ ದಾಳಿನೂ ಆಯಿತು 2019ರಲ್ಲಿ, ಉರಿ ಹಮ್ಲಾ ಆಯಿತು. ಇವೆಲ್ಲಾನು ವೇಳೆಗಳು, ಅದರ ದಿನಾಂಕಗಳು, ಅವಧಿ ನೋಡಿದ್ರೆ ಎಲ್ಲ ದಾಳಿಗಳು ಚುನಾವಣೆ ಸಂದರ್ಭದಲ್ಲಿ, ಚುನಾವಣೆ ಸಮೀಪ ಬಂದಾಗ ದಾಳಿಗಳಾಗಿದ್ದಾವೆ. ಬಿಜೆಪಿಯವರು ಇವುಗಳನ್ನು ತಮ್ಮ ಲಾಭಕ್ಕೋಸ್ಕರ ಬಳಸ್ಕೊಳ್ತಿದ್ದಾರೆ, ಚುನಾವಣೆ ಲಾಭಕ್ಕೋಸ್ಕರ. ಇವತ್ತಿನವರೆಗೆ ದಾಳಿಗಳ ತನಿಖೆ ಏನಾಯ್ತು? ಇದರಲ್ಲಿ ಯಾರು ಅರೆಸ್ಟ್ ಆದರು, ಯಾರಿಗೆ ಶಿಕ್ಷೆ ಆಯಿತು? ಪುಲ್ವಾಮಾದ್ದು 44 ಜನ ಮಿಲಿಟರಿ ಅವ್ರ ಸತ್ರ ಇವತ್ತಿನ ತನ 5 ವರ್ಷ ಆಗ್ತಾ ಬಂತು. ಇವತ್ತಿನ ತನ ನೀವು ಅದ್ರ ಬಗ್ಗೆ ತನಿಖೆ ಮಾಡಲಿಲ್ಲ, ಅದ್ರ ಬಗ್ಗೆ ಶಿಕ್ಷಿಸಲಿಲ್ಲ ಯಾರಿಗೂ. ಯಾರ್ಯಾರು ಅರೆಸ್ಟ್ ಆಗಿದ್ದಾರೆ ಸತ್ಯ ಹೇಳಿಲ್ಲ ಇವತ್ತಿನ ತನ. ಇದೇನು ತೋರಿಸ್ತದೆ? ವಿಫಲತೆ ತೋರಿಸ್ತದೆ ಇವರು. ನೀವು ಆಡಳಿತ ಬರೋದಕ್ಕಂತಲೂ ಮೊದಲ ದೇಶದ ಭದ್ರತೆಗೋಸ್ಕರ ನಾವು ಬರಬೇಕು, ದೇಶ ಆತಂಕದಲ್ಲಿದೆ ನಾವು ಬರಬೇಕು, ಉಗ್ರವಾದಿಗಳು ಮಟ್ಟ ಹಾಕಲಿಕ್ಕೆ ನಾವು ಬರಬೇಕು,
ಆಡಳಿತಕ್ಕೆ ಒಂದು 10 ವರ್ಷ ಆಗ್ತಾ ಬಂದಿದೆ. ಇವತ್ತಿನ ತನಕ ಒಂದಾದರೂ ಕಡಿಮೆ ಆಗಿದೆಯಾ? ಕೇಂದ್ರ ಸರ್ಕಾರ ಈ ಸಂದರ್ಭದಲ್ಲಿ ನಂದೊಂದು ವಿನಂತಿ ಏನಂದ್ರೆ, ನೀವು ಅಧಿಕಾರದಲ್ಲಿ ಬಂದ ಮೇಲೆ 2014ರಿಂದ ಇಲ್ಲಿಯವರೆಗೆ ಎಷ್ಟು ಪ್ರಮಾಣದಲ್ಲಿ ಉಗ್ರವಾದ ಕಡಿಮೆ ಆಗಿದೆ ಅದನ್ನು ಅಂಕಿ ಸಂಖ್ಯೆ ಬಿಡುಗಡೆ ಮಾಡಿದ್ರೆ ಭಾಳ ಒಳ್ಳೇದಂತ ಹೇಳ್ತೀನಿ ನಾನು. ಯಾಕಂದ್ರೆ ನಿಮ್ಮ ಅಜೆಂಡಾದಲ್ಲಿ ಇತ್ತಿದು. ಮೊದಲೆಷ್ಟು ಉಗ್ರವಾದ ಪರ್ಸೆಂಟೇಜ್ ಇತ್ತು, ಈಗ ಎಷ್ಟು ಉಗ್ರವಾದ ಪರ್ಸೆಂಟೇಜ್ ಇದೆ, ಇವರ ಅವಧಿಯಲ್ಲಿ ಎಷ್ಟು ಸೈನಿಕರು ಪೊಲೀಸರು ಹುತಾತ್ಮರಾದರು ಸತ್ತು ಹೋದ್ರು ಉಗ್ರವಾದಿಗಳ ಕೈಯಲ್ಲಿ, ಇವರೆಷ್ಟು ಜನರನ್ನು ಹಿಡಿದಿದ್ದಾರೆ, ಎಷ್ಟು ಪ್ರಮಾಣ ಮಟ್ಟ ಹಾಕಿದ್ದಾರೆ, ಇದನ್ನು ಬಿಡುಗಡೆ ಮಾಡಬೇಕು ದೇಶದ ಮಂದಿ ಇವರು. ಇವತ್ತು ಇವ್ರು ಸಾಧನೆ ಏನಾದರೂ ಮಾಡಿದ್ರು ಇದರಲ್ಲಿ. ನೀವು ನೋಟ್ ಬ್ಯಾನ್ ಮಾಡಿದ್ರಿ, ಉಗ್ರವಾದ ನಾವು ಮಟ್ಟ ಹಾಕ್ತೀವಿ, ಇದರಿಂದ ಉಗ್ರವಾದ ಮಟ್ಟ ಹಾಕ್ಬೇಕಂತ ಹೇಳಿ ಅದರಲ್ಲಿ ಯಶಸ್ವಿ ಆದರೆ ಅದನ್ನು ಹೇಳಿ. ಕಾಶ್ಮೀರದ 370 ತೆಗೆದಿರ್ಬೋದು, ಉಗ್ರವಾದ ಕಡಿಮೆ ಅಂತ ಹೇಳಿದ್ರಿ. 370 ತೆಗೆದು 5 ವರ್ಷ ಆಗಲೇ ಬಂತು, ಇವತ್ತಿಗೆ ಎಷ್ಟು ಪ್ರಮಾಣದಲ್ಲಿ ಉಗ್ರವಾದ ಕಡಿಮೆ ಆಗಿದೆ ಅದನ್ನು ಅಂಕಿ ಸಂಖ್ಯೆ ಹೇಳಿ. ಆಮೇಲೆ ನೀವು ಉಗ್ರವಾದದಿಂದ ಕಾಶ್ಮೀರ ಪಂಡಿತರು ಕಾಶ್ಮೀರ ಬಿಟ್ಟು ಹೊರಗೆ ಹೋಗಿದ್ದಾರೆ, ನಾವು ಅವರನ್ನು ಪುನರ್ವಸತಿ ಮಾಡ್ತೀವಿ, ಅವರನ್ನು ವಾಪಸ್ ಕರೆಸ್ತೀವಿ ಅಂತ ಹೇಳಿದ್ವಿ. ಎಷ್ಟು ಜನ ಪಂಡಿತರು ಕಾಶ್ಮೀರಕ್ಕೆ ವಾಪಸ್ ಬಂದರು? ಎಷ್ಟು ಜನ ನೀವು ಪಂಡಿತರನ್ನು ಅಲ್ಲಿ ಪುನರ್ವಸತಿ ಮಾಡಿದ್ರಿ? ಯಾರು ಹೋಗಲೇ ಇಲ್ಲ ಇವತ್ತಿನ ತನ. ನಿಮ್ಮದು ಅಜೆಂಡಾ ಇತ್ತದು, ಕಾಶ್ಮೀರಿ ಪಂಡಿತರಿಗೆ ವಾಪಸ್ ಕರೆಸ್ತೀವಿ, ಅಲ್ಲಿ ಪುನರ್ವಸತಿ ಮಾಡ್ತೀವಿ ಅಂತ ಹೇಳಿ. ಇವತ್ತಿನ ತನಕ ಕಾಶ್ಮೀರಿ ಪಂಡಿತರು ಅಲ್ಲಿ ಕಾಶ್ಮೀರಕ್ಕೆ ಹೋಗಲೇ ಇಲ್ಲ. ಅವ್ರಿನ್ನೂ ಸೌಲಭ್ಯಗಳು ಒದಗಿಸೋದು ಪುನರ್ವಸತಿ ಮಾಡೋದು ಮಾಡಲೇ ಇಲ್ಲ. ಆದರೂ ಮತ್ತೆ ನೀವು ಕಾಶ್ಮೀರದ ಬಗ್ಗೆ, ಕಾಶ್ಮೀರ ಪಂಡಿತರ ಬಗ್ಗೆ ಕಾಳಜಿ ಮಾಡ್ತೀರಿ. ಅದಕ್ಕೆ ನಂದು ಈ ಸಂದರ್ಭದಲ್ಲಿ ಏನಂದ್ರೆ, ಸಂಪೂರ್ಣವಾಗಿ ಪ್ರಧಾನಿ ಮೋದಿಯವರಾಗಲಿ ಅಮಿತ್ ಶಾ ಅವರಾಗಲಿ ವಿಫಲತೆ ಆಗಿದೆ. ಅವರು ವಿಫಲರಾಗಿದ್ದಾರೆ ಆಡಳಿತ ನಡೆಸಲಿಕ್ಕೆ. ಅವರು ರಾಜೀನಾಮೆ ಕೊಟ್ಟು ಬೇರೆಯವರನ್ನು ಮಾಡಬೇಕು. ಈ ಸಂದರ್ಭದಲ್ಲಿ ನಾವು ಹೇಳೋದು ಏನಂದ್ರೆ, ಅವ್ರ ಕೈಲಿ ಆಡಳಿತ ನಡೆಸಲಿಕ್ಕೆ ವಿಫಲ ಆಗಿದ್ದಾರೆ. ಅವ್ರು ಫೇಲ್ ಆಗಿದ್ದಾರೆ. ಭಾಷಣ ಮಾಡ್ಲಿಕ್ಕೆ ಅಷ್ಟೇ ಬರ್ತವ್ರಿಗೆ, ಅವ್ರ ಆಡಳಿತ ನಡೆಸಲಿಕ್ಕೆ ಬರೋದಿಲ್ಲ. ಅವ್ರು ಕೇವಲ ಎಲೆಕ್ಷನ್ಗೋಸ್ಕರ ಇದು ಆಡಳಿತ ನಡೆಸ್ಕೊಂಡು ಹೋಗ್ತಾರೆ ಹೊರತಾಗಿ ಮತ್ತೊಂದು ಯಾವುದೋ ಉದ್ದೇಶ ಇಲ್ಲ ಅವ್ರಿಗೆ. ದೇಶದ ಬಗ್ಗೆ ಕಳಕಳಿಲ್ಲ. ದೊಡ್ಡ ದೊಡ್ಡ ಉದ್ಯಮಿದಾರರನ್ನು ಸಂರಕ್ಷಣೆ ಮಾಡೋಕ್ಕೆ ಓಡಾಡ್ತಿದ್ದಾರೆ ಹೊರತಾಗಿ ಅವರು ದೇಶದ ಸಂರಕ್ಷಣೆ ಅವ್ರ ಕೈಯಿಂದ ಆಗೋದಿಲ್ಲ. ಅದಕ್ಕೆ ಈ ಸಂದರ್ಭದಲ್ಲಿ ನಾನು ಅವರು ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಆಗ್ರಹ ಮಾಡ್ತೀನಿ. ಏನು ಕೇಳಿದ್ರೆ ಕೇಳಿ. ಅವ್ರದ್ದು ಇನ್ನೊಂದು ಮಾಹಿತಿ ಅಂದ್ರೆ, ಅವರು ಯಾರು ಆರ್ಗನೈಸೇಷನ್ಗೆ ಒಂದು ಸಂಘಟನೆಗೆ ಅವ್ರು ಸೇರಿದ್ದಿಲ್ಲ. ಅವ್ರು ಹೇಳೋದು, ನಮ್ಗೆ ನೌಕರಿ ಸಿಕ್ಕಿಲ್ಲ, ನಾವು ಬಹಳ ಹತಾಶೆ ಆಗಿದ್ವಿ, ಅದಕ್ಕೆ ಸರ್ಕಾರ ಗಮನಕ್ಕೆ ತರಬೇಕಂದ್ರೆ ಯಾವ ರೀತಿ ಗಮನಕ್ಕೆ ಅಂತ ಹಂಗೆ ಮಾಡಿವನು ಅಂತ ಒಂದು ಹೇಳಿದ್ರು. ಇದು ಅವ್ರು ಹೇಳೋದು ಹೇಳ್ತಾ ಇದ್ದಾರೆ. ಇವರು ನೌಕರಿ ಸಿಕ್ಕಿಲ್ಲ ಅಂತ ಹತಾಶೆ ಮಾಡ, ಅದೇ ಆ ಹುಡುಗರು ಏನು ಹೇಳ್ಯಾರ ಅದನ್ನ ಇವ್ರು ಹೇಳ್ತಾ ಇದ್ದಾರೆ. ಇವ್ರು ಚೌಕಸಿ ಮಾಡಿ ಎನ್ಕ್ವೈರಿಯಲ್ಲಿ ಏನು ಹೊರಗೆ ಬಂತು ವಿಷಯ ಹೊರಗೆ ತೆಗಿಬೇಕಲ್ಲ. ಇವ್ರು ತನಿಖೆ ಮಾಡಿದಾರ? ತನಿಖೆ ಮಾಡೇ ಇಲ್ಲ. ಅವ್ರ ಮಾಧ್ಯಮದವ್ರ ಮುಂದೆ ಏನು ಹೇಳಿದ್ದಾರೆ ಅರೆಸ್ಟ್ ಆದ ತಕ್ಷಣ ಅದನ್ನು ಹೇಳ್ತಾ ಇದ್ದಾರೆ. ಇವರು ತನಿಖೆನೇ ಇಲ್ಲಲ್ಲ. ಇದ್ರಾಗ ರಾಜಕೀಯ ಮಾಡಬಾರ್ದು ಅಂತ ಹೇಳಿದ್ದಾರೆ. ಯಾರು ಮಾಡಬಾರ್ದು? ಅವರೇ ರಾಜಕೀಯಕ್ಕೋಸ್ಕರದನ್ನು ಬಳಸ್ಕೋತಾರೆ. ಕಾಂಗ್ರೆಸ್ ಅವ್ರ ಮೇಲೆ ಹಾಕ್ತಾ ಇದ್ದಾರೆ, ಬೇರೆದವ್ರ ಮೇಲೆ ಹಾಕ್ತಾ ಇದ್ದಾರೆ. ಪ್ರತಾಪ್ ಸಿಂಹನವರು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಯಾಕೆ ಪಾಸ್ ಕೊಡ್ತಾರೆ? ಅವರು ಪ್ರತಾಪ್ ಸಿಂಹನ ಊರವನೇ ಅದಾನ. ಅವನ ಹುಡುಗ ಮನೋರಂಜನಂತ ಹುಡುಗ ಪ್ರತಾಪ್ ಸಿಂಹನ ಊರವನೇ ಅದಾನ. ಅವ್ರ ತಂದೆನೇ ಹೇಳಿದ್ದಾರೆ, ನಾವು ಪ್ರತಾಪ್ ಸಿಂಹ ಅವ್ರಿಗೆ ಓಟ್ ಹಾಕಿದೀವಿ, ನಾವು ಪ್ರತಾಪ್ ಸಿಂಹ ಅವ್ರ ಬೆಂಬಲಿಗರಿದ್ದೀವಿ ಅಂತ ಹೇಳಿದ್ದಾರೆ. ಈಗ ಪಾಸ್ ಕೊಡೋ ಟೈಮ್ನಲ್ಲಿ ಮನಸ್ಸೊಳಗೆ ಏನೈತಿ ಅಂತ ಗೊತ್ತಿರೋದಿಲ್ಲ. ನಮ್ಮ ಜನ ಅದರ ಕೊಡೋಣ. ಹೌದು ಸರ್, ಅದೇ ಒಬ್ಬ MP ಮುಸ್ಲಿಮ್ರವ, ಅದೇ ಕಾಂಗ್ರೆಸ್ನವ್ರು ಕೊಟ್ಟಿದ್ದು, ಬೇರೆ ಪಕ್ಷದವ್ರು ಕೊಟ್ಟಿದ್ರು. ನೀವೇನು ಹೇಳ್ತಿದ್ರಿ ಅದಕ್ಕೆ? ಅದು ಏನು ಹೇಳ್ತಿದ್ರು ಗೊತ್ತಿಲ್ಲ. ಇವತ್ತು ನೀವು ಗೊತ್ತಿಲ್ಲ ಅಂದ್ರೆ ಜವಾಬ್ದಾರಿ ನುಣಸ್ಕೊಂಡ್ರೆ ಹೆಂಗ? ಜವಾಬ್ದಾರಿ ಬೇಕಲ್ಲ. ಅವ್ರ ಮನಸ್ಸೊಳಗೆ ಏನಿರ್ತದೆ? ಹೌದು, ಜವಾಬ್ದಾರಿ ನಿಮಗೆ ನಿರ್ವಹಿಸಲಿಕ್ಕೆ ಆಗುದಿಲ್ಲ. ಅದೇ ನಿಮ್ಗೆ ಗೊತ್ತಿಲ್ಲ. ನೀವು ಬರೀ ರಾಜಕೀಯಕ್ಕೋಸ್ಕರ ಮಾತಾಡ್ತಾ ಇದ್ದೀರಿ. ನಾವು ಬಿಜಾಪುರ ಬರ್ತೀನಿ ಸರ್, ನಮ್ಮವ್ರ ಪಾಸ್ ಕೊಡಿಸಿ ಅಂದ್ರೆ ನಮ್ಮವ್ರ ದರಪತ್ ಕೊಡಿಸ್ತೀರಿ. ಹೌದ್ರಿ, ಅವ್ರ ಕಾರ್ಡ್ ಅವ್ರು ಎಲ್ಲಿ ಹಿನ್ನೆಲೆ ಅವರು ನೋಡೇ ಕೊಡ್ಬೇಕಲ್ಲ. ಪಾಸ್ ಯಾರಿಗೆ ಬೇಕಾದವ್ರಿಗೆ ಕೊಡ್ಬೇಕಂತಿಲ್ಲ. ಅವ್ರ ಹಿನ್ನೆಲೆ ನೋಡಿ ಕೊಡ್ಬೇಕಂತಿಲ್ಲ. ಅವರು ಕೊಟ್ಟಿದ್ದು ಅವ್ರ ಊರನ್ನೇ ಕೊಟ್ಟಿದ್ದಾರೆ. ಅವರೇ ನಿಮಗೆ 6 ಜನ ಇವ್ರ ಊರವ್ರ 6 ಜನ ಇವ್ರ ಊರವ್ರೆ. ಬೇರೆ ಆಗ್ಲೇ ಹೇಳಿದೆ ನಾನು, ಬೇರೆ ಬೇರೆ ರಾಜ್ಯಗಳಿಂದ ಇದ್ದಂತ ಹುಡುಗರು ಹೆಂಗ್ ಕೊಟ್ಟರು? ಇನ್ನೊಂದಲ್ಲಿ ಹೇಳ್ತಾರೆ, ಇವ್ರು ಪಾಸ್ ಕೊಟ್ಟರು ಬಿಟ್ಟರು ಎರಡನೇ ವಿಷಯ. ಅಲ್ಲಿ ಸೆಕ್ಯೂರಿಟಿ ಒಳಗೆ ಹೋಗ್ಬೇಕಾದ್ರೆ ಒಂದು ಪೆನ್ ಇದ್ರು ಚೆಕ್ ಮಾಡಿ ಕಳಿಸ್ತಾರೆ. ಮತ್ತೆ ಏನು ಬಾಟ್ಲಿ ಇಟ್ಕೊಂಡು ಹೋದ್ರು, ಅದು ಹೆಂಗ್ ಸೆಕ್ಯೂರಿಟಿ ಆದವ್ರು ಒಳಗೆ ಹೆಂಗ್ ಬಿಟ್ರು? ಅವ್ರಿಗೆ ಚೆಕ್ ಯಾಕೆ ಮಾಡಿಲ್ಲ? ನಾವು ಕೇಳೋದು ಅದೇ ಸಾಹೇಬ್ರ. ನಾವು ನಿಮ್ಗೆಲ್ಲ ಕೇಳೋದು, ನಿಮ್ಮ ಮುಖಾಂತರ ಕೇಳೋದು ಅದೇ ಕೇಳೋದು, ಮತ್ತೇನು ಕೇಳೋದು? ಅಲ್ಲ, ಇದು ಕಾಂಗ್ರೆಸ್ನವರು ಮಾಡಿರ್ತಕ್ಕಂಥ ಒಂದು
ತಂತ್ರಗಾರಿಕೆ ಅನ್ನೋ ಮಾತು ನೋಡ್ರಿ ಯಾರು ಮಾಡಿದಾರೆ ತಂತ್ರಗಾರಿಕೆ ಅದನ್ನು ಹೊರಗೆ ಹಾಕ್ರಿ. ನಿಮ್ಮಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಇದೆ, ಸ್ಟೇಟ್ ಗೌರ್ಮೆಂಟ್ಗಳಿದಾವೆ, NI ಇದೆ, CBI ಇದೆ, ಏನೇನಿದೆ ಎಲ್ಲ ತನಿಖಾ ಸಂಸ್ಥೆಗಳು ನೀವೇ ಇದ್ದೀರಿ. ಅವು ಕೈಗೊಂಬೆ ಥರ ಆಟ ಆಡಿಸ್ತಿರೋ ಹೋಗಿ ಈಗ ಮಾಡ್ಬೇಕಿಲ್ಲ ಇವರು. ಯಾರು ಬೇಡ ಅಂತಾರೆ? ವಾಟ್ಸಪ್ದಾಗ ಹಾಕಿ ಕಾಂಗ್ರೆಸ್ ಅವ್ರು ಮಾಡ್ಯಾರ ಅಂದ್ಕೊಳ್ಳಿ ಮುಗಿದ ಕೈ ತೊಗೊಂಡ್ಬಿಟ್ರೆ ಜವಾಬ್ದಾರಿ ಇಲ್ವಾ? ಕೇಂದ್ರ ಸರ್ಕಾರ ನಡೆಸಂತವ್ರು, ಪ್ರಧಾನಮಂತ್ರಿ, ಗೃಹ ಮಂತ್ರಿ, ಇಡೀ ರಾಷ್ಟ್ರದ ಭದ್ರತೆ ಪ್ರಶ್ನೆ ಇದು. ಇದೇನು ಈಗ ನೀವೇನು ಪ್ರತಾಪ್ ಸಿಂಹ ಅವರು ಮಾಡಿಸಿರ್ತೀರಿ ಹೆಂಗೆ ನಿಮ್ಗೆ? ಯಾರು ಮಾಡಿಸ್ಯಾರ ಬಿಟ್ರೆ ತನಿಖೆಗಳು ಅವ್ರಿಗೆ ಹೇಳ್ಬೇಕ್ರಿ. ನಮಗೇನು ಹಕ್ಕಿದೆ? ನಮ್ಮ ಹತ್ರ ಏನಿದೆಯಾ? ಪ್ರತಾಪ್ ಸಿಂಹ ಅವರು ಇನ್ನೋಸೆಂಟ್ ಇದ್ದಾರೆ, ಅವ್ರು ಈ ವಿಚಾರದಲ್ಲಿ ಗೊತ್ತೇ ಇಲ್ಲ. ಆಗುವವರೆಗೆ ಎಲ್ಲರೂ ಇನ್ನೋಸೆಂಟೇ, ಆದ್ಮೇಲೆ ಗೊತ್ತಾಗೋದು. ತನಿಖೆ ಆಗ್ಬೇಕು, ತನಿಖೆ ಆದ್ಮೇಲೆ ಇನ್ನೋಸೆಂಟ್ ಯಾರು, ಅಪರಾಧಿಗಳು ಯಾರು ಗೊತ್ತಾಗ್ತದೆ. ಹೌದ್ರಿ ಗೌಡ್ರ, ನೀವು ಫಾಲೋ ಅಪ್ ಮಾಡೋದಿಲ್ಲ. ಲಾಸ್ಟ್ ಪ್ರೆಸ್ ಕಾನ್ಫರೆನ್ಸ್ ಮಾಡಿದಿರಿ, ಅದರಾಗ ವಿಷಯ ಏನು ಪ್ರಸ್ತಾಪ ಮಾಡಿದ್ದೀರಿ, ಅದ್ರ ಏನೇನಾಯ್ತು ರೀ? ಅದು ಮಾಡ್ತಾ ಇದ್ದಾರೆ ಸರ್. ನೀವು ಹಂಗೆ ತಿಳ್ಕೊಬೇಡ್ರಿ. ನೋಡ್ರಿ, follow ಅದಕ್ಕೂ ಟೈಮ್ ಇದೆ, ನ್ಯಾಯಾಲಯಗಳಿದಾವ, ನ್ಯಾಯ ಇದೆ ಇಲ್ಲಿ, ಕಾನೂನು ಪ್ರಕಾರ ಕ್ರಮ ತಗೊಳ್ತಾ ಇದ್ದೀವಿ ನಾವು. ಏನ್ ನಡೆದ ಅಂತ ಅದು ಹೇಳಿ ನಿಮಗಿಲ್ಲ, ಅವಾಗ ಹೇಳ್ತೀವಲ್ಲ, ಅದನ್ನ ನಿಮ್ ಕೈಗೆ ದಾಖಲೆ ಕೊಟ್ಟು ಹೇಳ್ತೀವಲ್ಲ ಏನ್ ಮಾಡ್ತಾ ಇದ್ದೀವಿ ಅಂತ. ಈಗ ಹಂಗೆ ಕುತ್ತಲ್ಲಿ ನಿಂತಲ್ಲಿ ಹೇಳಕ್ ಬರ್ತದೆ? ಇಲ್ಲ, ಈಗ ಪ್ರಾಪರ್ ಟೈಮ್ ಅದ. ಈಗ ಅದೇ ಪ್ರಾಪರ್ ಟೈಮ್ದಾಗೆ ಮಾಡ್ತೀವಿ, ಟೈಮ್ ಬಿಟ್ಟು ಮಾಡಲ್ಲ ನಾವು, ಪ್ರಾಪರ್ ಟೈಮ್ದೊಳಗೆ ಮಾಡ್ತೀವಿ. ನಮ್ಮ ಹತ್ರನೂ ಕಾನೂನು ಸಲಹೆಗಾರಿದ್ದಾರೆ, ಕಾನೂನು ತಜ್ಞರಿದ್ದಾರೆ, ಬರೀ ನೀವು ಅವ್ರ ಒಂದು ಜೊತೆ ಮಾತಾಡ್ತಾ ಇದ್ದೀವಿ. ಅದು ಮರೆತು ಬಿಡ್ತೀರಿ, ಮತ್ತೆ ಬೇರೆ ವಿಷಯ ನಾವು ಯಾವ್ದು ದಂಡಿಗೆ ಹಚ್ಚುತ್ತಾನೆ ಯಾವ್ದು ಬಿಟ್ಟಿಲ್ಲ. ಏನು ಲಾಸ್ಟ್ ಪ್ರೆಸ್ ಮೀಟಿಂಗ್ ಉತ್ತರ ಹೇಳ್ರಿ ಎಲ್ಲ ಕೂಡ ಒಂದು ವಾರದಾಗೆ ಎಲ್ಲ ಮಾಡ್ತಾರೆ ಸರ್. ಅಲ್ಲ ಈಗ ಏನಿದ್ರು ಸರ್ ವಿರುದ್ಧ ಪ್ರತಿಭಟನೆ ಅವ್ರು ತನ್ವೀರ್ ಪೇರ್ ಅವರೇ ಬಸನಗೌಡ ಪಡ್ಲಿ ಅಂತ ಹೇಳಿ ಕೇಳ್ತಾರೆ ಅವ್ರು ಅಷ್ಟೇ. ಅದು ಈಗ ಇದ್ರದ್ದು ಪ್ರತಿಭಟನೆ ಏನಾದ್ರು ನಡೆಸ್ತಾರೆ ಸರ್ಕಾರದ ಮೌನ ಪ್ರತಿಭಟನೆ ಪ್ರಶ್ನೆಯಲ್ಲಿ ಯಾರು ನೋಡ್ರಿ, ಕೇಂದ್ರ ಸರ್ಕಾರ ಏನಾಗಿದೆ, 14 ಜನ MP ಗಳಲ್ಲಿ ಪಾರ್ಲಿಮೆಂಟ್ದ ಪ್ರಶ್ನೆ ಕೇಳಿದ್ರೆ ಸಸ್ಪೆಂಡ್ ಮಾಡ್ಯಾರ. ನಾವು ಪ್ರತಿಭಟನೆ ಎಲ್ಲಿ ಕೇಳಿಸ್ಬೇಕು? ಯಾರು ನೋಡ್ಬೇಕು? ಅದಕ್ಕೆ ವ್ಯರ್ಥ ಪ್ರಲಾಪದ ನಮ್ಮದು ಪ್ರತಿಭಟನೆಗಳು. ಪಾರ್ಲಿಮೆಂಟ್ ಸದಸ್ಯರನ್ನ ಒಬ್ಬಂತೂ ಅಟೆಂಡ್ ಇಲ್ಲ, ಪಾರ್ಲಿಮೆಂಟ್ಗೆ ಬಂದಿಲ್ಲ, ಅವತ್ತ ಅವನಿಗೂ ಸಸ್ಪೆಂಡ್ ಮಾಡಿದ್ದಾರೆ. ಇಲ್ಲ, ಈ 4 ಮಂದಿ ಎಂತ ದಡ್ಡಿದ್ದಾರೆ ಇವರು. ಬಾಕಿ 4 ಮಂದಿಗೆ ಪಾಸ್ ಹೆಸರು ಬಂದಿಲ್ಲಲ್ಲ. ಪ್ರತಾಪ್ ಸಿಂಹ 2 ಕೊಟ್ಟಾರ, ಅವರು 2 ಇಬ್ರಿಗೆ. ಬಾಕಿ 4 ಮಂದಿಗೆ 4 ಮಂದಿ ಹ್ಯಾಂಗ ಹೋದ್ರು ಪೊಲೀಸರು ಕಂಡು ಹಿಡಿಬೇಕದು. ನಿಮ್ಮ ಐತಿ ಅಲ್ಲಿ ಹ್ಯಾಂಗ ಹೋದ್ರು? ಪಾರ್ಲಿಮೆಂಟ್ ಭವನ್ ಹ್ಯಾಂಗ ಹೋದ್ರು ಅವ್ರು? ಉಳಿದವರು ಪಾರ್ಲಿಮೆಂಟ್ ಭವನದಲ್ಲಿ ಘೋಷಣೆ ಕೂಗ್ತಾ ಇದ್ದಾರೆ ಅವರು. ನಮ್ಗೆ ಪಾರ್ಲಿಮೆಂಟ್ ಭವನ ಫೋಟೋದಾಗೂ ನೋಡ್ಲಿಕ್ಕೆ ಪರ್ಮಿಷನ್ ಇಲ್ಲ ನಮ್ಗೆ, ಇವನ್ ಕಾಂಪೌಂಡ್ ಸಿಗ್ತಾ ಇಲ್ಲ ಅದು. ಇನ್ನು ಅವ್ರಿಗೆ ಹ್ಯಾಂಗ ಸಿಗ್ತಲ್ಲಿ ಹೋಗ್ಲಿಕ್ಕೆ? ಕ್ಯಾಂಪಸ್ ದಾಗ ಹೋಗ್ಬೇಕಾ? ಬರೀ ಗ್ಯಾಲರಿ ಅಷ್ಟೇ ಅಲ್ಲ, ಕಂಪೌಂಡ್ ಭಂಡಾರಿ ಸಾಹೇಬ್ರೆ, ನಿಮ್ಗೆ ಎಷ್ಟು ತಿಳಿದ ನನಗೂ ಅಟ್ಟೆ ಗುರ್ತದ. ನಾ ಹೇಳುದೇನು, ಅಲ್ಲಿ ಕಂಪೌಂಡ್ ಬಿಡ್ರಿ, ದೂರಿಂದ ನೋಡಾಕೋದು ಇಲ್ಲ. ದೂರಿಂದು ಅದು ಕಣ್ಣಿಗೆ ಎಷ್ಟು ದೂರ ಕಾಣ್ತಾ ದೂರ ನಿಂದ್ರಾಕ್ ಬಿಡುದಿಲ್ಲ. ಮೊನ್ನೆ ಸುವರ್ಣ ವಿಧಾನಸೌಧದಲ್ಲಿ, ಸುಮ್ಮನೆ ನಿಮ್ಗೊಂದು ಇದಕ್ಕೆ ಹೇಳ್ತೀನಿ, ಅಲ್ಲಿ 13ನೇ ತಾರೀಕಿಗೆ ಇದು ದಾಳಿ ಆದ್ರೆ ಪೊಲೀಸರು ಯಾರಿಗೂ ಸುವರ್ಣ ವಿಧಾನಸೌಧ ಹತ್ರ ಬರ್ಕೊಂಡಿಲ್ಲ. ಹತ್ರ ಮುತ್ತಕ್ ಫಿರೋಜಿ ಅವರು ಇದ್ರಲ್ಲಿ, ಅವರು ಹತ್ರ ಒಳಗೆಲ್ಲ ಹತ್ರ. ಅದ್ರ ನಳ್ಳಿ ನಿಂದ್ರಲ್ಲತ್ತಿರು ಥೋಡೆ ಜನ, ಇಲ್ಲೂ ನಿಂದ್ರ ಏನು ಇಲ್ಲೇ ಆಗ್ಯಾದು ದಾಳಿ ಅನ್ನಂಗೆ ಮಾಡಾಕತ್ತಿದ್ರು. ಈ ತರ ಪೊಲೀಸರು ಮಾಡ್ತಿರ್ತಾರೆ ಅಲ್ಲಿ. ಈ ಪೊಲೀಸರು ಆ ಪೊಲೀಸರು ಟೋಟಲ್ ಪೊಲೀಸರು ವಿವರ ಆ ಥರ ಇರ್ತೈತೆ. ಸೇಫ್ಟಿ ಪ್ರಿಕಾಷನ್ ತಗೊಂಡಿದ್ದಾರೆ ಪೊಲೀಸರು, ಸೇಫ್ಟಿ ಪ್ರಿಕಾಷನ್ ತಗೊಂಡಾರ. ನಾ ಹೇಳೋದೇನು, ಭದ್ರತೆ ಅಂದ್ರೆ ಹಿಂಗಿರ್ತದ ಅಂತ. ಹಂಗಿದ್ರು ಹೆಂಗ್ ಹೋದ್ರು ಅವರು? ಒಟ್ಟಾರೆ ನಿಮ್ದು ಅಭಿಪ್ರಾಯ ಏನು? ನಮ್ಮ ಅಭಿಪ್ರಾಯ ಇವರು ವಿಫಲ ಆಗಿದ್ದಾರೆ. ಇದು ಸರಿಯಾಗಿ ತನಿಖೆ ಆಗಬೇಕು, ಅವ್ರು ರಾಜೀನಾಮೆ ಕೊಡಬೇಕು. ಕನಿಷ್ಠ ಬಂದು ಪಾರ್ಲಿಮೆಂಟ್ದಾಗ ಹೇಳೋದು ಅವರಿಗೆ ಸೌಜನ್ಯನೂ ಇಲ್ಲ, ಧೈರ್ಯನೂ ಇಲ್ಲ ಅಂದಾಗ ಮತ್ತೆ ಇವ್ರಿಗೆ ಆಡಳಿತ ನಡೆಸಲಿಕ್ಕೆ ಅಸಮರ್ಥರದ ಅಂತ ಹೇಳ್ತೀವಿ. ಜಾರ್ಜ್ ಬುಷ್ ಇದ್ದಾಗ ಪ್ರೈಮ್ ಮಿನಿಸ್ಟರ್ ಅಮೆರಿಕಾದ ಒಬ್ಬ ಸೂಡದಾಗ ಹೋಗಿ ಅನ್ನೊಂದು ಫೆಲೋ ಹೋಗಿ ಭೇಟಿ ಹಾಕಿ ಬಂದ್ರಿ ಅಂತ. ಅಲ್ಲೇ ಸೆಕ್ಯೂರಿಟಿ, ಇಲ್ಲೇ ಇಂಡಿಯಾದು ಏನ್ ಮಾಡ್ತೀರಿ? ಸರ್, ಆಗು ಘಟನೆ ಭಾಳ ಆಗ್ಯಾವ. ಇಂದಿರಾ ಗಾಂಧಿ ಅಂಗರಕ್ಷಕನೇ ಹೊಡೆದ್ರು ಇಂದಿರಾ ಗಾಂಧಿ ಅವರಿಗೆ. जुड़े रहिएगा आपके अपने चैनल बीजापुर समय के साथ।